ಶ್ರೀರಾಮುಲು ಅವರು ನಿರಂತರವಾಗಿ ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರೆ. ಏನ್ ಹೇಳ್ತಿದೆ ಈ ಮತದಾನದ ವಿಧಾನ, ಏನ್ ಹೇಳ್ತಿದೆ? ಸೋಲುವಂತ ಕನ್ಸಿಡರ್ ಡಿಫರೆನ್ಸ್ ಅಟ್ ದಿಸ್ ಪಾಯಿಂಟ್ ನಿಯರ್ಲಿ 40% ವೋಟಿಂಗ್ ಕೌಂಟ್ ಆಗಿರುತ್ತೆ. 20,000 ಡಿಫರೆನ್ಸ್ ನನ್ನ ಪ್ರಕಾರ ಗೆಲ್ಲೋ ಸಾಧ್ಯತೆ ಇಲ್ಲ. ಎರಡನೇದಾಗಿ ರಾಮುಲು ಅವರು ಸೋಲ್ತಾ ಇರೋದು ನಿರೀಕ್ಷಿತ ಅಲ್ಲ. ಯಾಕೆಂದ್ರೆ ಬಳ್ಳಾರಿ ಭಾಗದಲ್ಲಿ ಬಹುಪಾಲು ಜನ ಈ ಮಾತನ್ನು ಹೇಳಿದ್ರು, ರಾಮುಲು ಅವರು ಖಂಡಿತ ಸೋಲ್ತಾರೆ, ಗೆಲ್ಲಲ್ಲ ಈ ಸಲ. ರೈಟ್ ಸರ್. ಆದ್ರಿಂದ ರಾಮುಲು ಅವರು ಹಿನ್ನಡೆ ಅನುಭವಿಸ್ತಾ ಇದ್ರೆ ನನಗೇನು ಆಶ್ಚರ್ಯ ಆಗಿಲ್ಲ, ಎಕ್ಸ್ಪೆಕ್ಟೆಡ್. ರೈಟ್ ಸರ್. ನಾನು ಸೂರಜ್ ಹೆಗಡೆ ಅವ್ರನ್ನ, ಲಕ್ಷ್ಮೀ ನಾರಾಯಣ ಅವ್ರನ್ನ ಮತ್ತೆ ನಿಮ್ಮನ್ನ ಕಳಿಸ್ಕೊಡೋದಕ್ಕೂ ಮುಂಚೆ ಸೂರಜ್ ಹೆಗಡೆ ಅವ್ರ ಹತ್ರ ಐ ವಾಂಟ್ ಯುವರ್ ಸಮರಿ ಕ್ಲೋಸಿಂಗ್ ರಿಮಾರ್ಕ್ಸ್. ಇನ್ ಎನಿ ಕೇಸ್ ಗೋಯಿಂಗ್ ಬೈ ದ ಟ್ರೆಂಡ್, 29 ಸೀಟ್ಗಳ ಅಂತರದಲ್ಲಿ ಮುಂದುವರೆದಿದ್ದೀರಿ ನೀವು. 20 and another 9, 29 ಸೀಟ್ಸ್ ಮುಂದುವರೆದಿದ್ದೀರಿ. ನನ್ನ ಕಂಗ್ರಾಚುಲೇಷನ್ ಇನ್ ಅಡ್ವಾನ್ಸ್ ತಗೊಂಡಿರಿ. ಅಕಸ್ಮಾತ್ ಬದಲಾದ್ರೆ ವಾಪಸ್ ತಗೋತೀನಿ. ಅವಾಗ ಸದ್ಯಕ್ಕೆ ಕಂಗ್ರಾಚುಲೇಷನ್ಸ್ ಸ್ವೀಕರಿಸಿ ಒಂದ್ ಮಾತಾಡೋದಾದ್ರೆ. ಇಲ್ಲಿ ಲಾಸ್ಟ್ ಟೈಮ್ ನೋಡಿದ್ದೀರಾ, ಈ ಸತಿ ನೋಡ್ತಾ ಇದ್ದೀರಾ. ನಮ್ಗೇನಾಗಿದೆ, ಅಭ್ಯಾಸ ಆಗಿದೆ, ಏನು ಹೊಸದೇನಲ್ಲ. ಲಕ್ಷ್ಮೀನಾರಾಯಣವ್ರಿಗೆ ಈಗ ಯೂಶಲ್ ಆಗಿ ಏನಾಗ್ತವೆ, ಚುನಾವಣಾ ಫಲಿತಾಂಶ ನಮ್ಮ ಕಾಂಗ್ರೆಸ್ ಫೇವರ್ ಆಗಿ ಬಂದರೆ ನಮ್ಮ ಸ್ಪೀಕರ್ಗಳು ಹಂಗೆ ಬರ್ತಾ ಇರ್ತಾರೆ ನಿಮ್ಮ ಸ್ಟುಡಿಯೋಗಳಿಗೆ. ಯಾವ ಪಕ್ಷ ಸೋಲ್ತಾ ಇರ್ತದೆ ಅವ್ರಿಗೆ ಪಾಪ ರೀಪ್ಲೇಸ್ಮೆಂಟ್ಗಳೇ ಬರಲ್ಲ ಅಲ್ವಾ? ನೀವು ಇವಾಗ ಈ ಪರಿಸ್ಥಿತಿ ನೋಡಿ ಹೇಳ್ತಿದ್ದೀರಿ ಸೂರಜ್ ಅವರು. ಅನುಭವಿಸಿದ್ದೀವಿ, ಇದನ್ನ ಸ್ಮಾರ್ಟ್ ಕಾಮೆಂಟ್ ಅನುಭವಿಸಿದ್ದೀವಿ. ಗೆಲುವಾಗ್ಲಿ ಸೋಲಾಗ್ಲಿ ಅಶ್ವಿನ್ ನಮ್ಮ ಜೊತೆ ಇರ್ತಾರೆ, ನಮ್ಗೆ ಅದೇ ಖುಷಿ. ನೀವ್ ಹೇಳಿ ಸರ್, ನೀವ್ ಹೇಳಿ. ಸೊ ನನ್ನ ಪ್ರಕಾರ ಒಳ್ಳೆ ಚುನಾವಣೆ ಗೆಲ್ತೀವಿ, ವಿತ್ ಅ ಗುಡ್ ನಂಬರ್ ಗೆಲ್ತೀವಿ. ಅರೌಂಡ್ ಸುಭದ್ರ ಸರ್ಕಾರ ಆಗುತ್ತೆ. ಜನ ಅದಕ್ಕೆ ಓಟ್ ಹಾಕಿದ್ದಾರೆ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಇದೆ. ಸುಭದ್ರ ಎಷ್ಟು ಬೇಕು, ಸತೀಶ್ ಅವರೇ ಎಷ್ಟು ಹೇಳಿದ್ರು ಸುಭದ್ರಕ್ಕೆ ಎಷ್ಟು ಬೇಕು ಅಂತ. 140 ಬಂದ್ರು ಸುಭದ್ರ ಇಲ್ಲ ಅಂದ್ರೆ ಈಗ ಲಕ್ಷ್ಮೀನಾರಾಯಣ ಈಗ ಗೆದ್ರೆ ನಿಖಿಲ್ ಅವರಿಗೆ ನೀವು ಊಟ ಕೊಡಿಸಿ, ಏನಾದ್ರು ಈ ತರ 110, 111 ಆದ್ರೆ ಕಾಫಿ ಕೊಡಿಸಿ ಸರ್. ನೀವ್ ಹೇಳಿ ಸರ್. ಈಗ ಇವಾಗಿನ ಒಂದು ತಮ್ಮ ವಾಹಿನಿ ನೋಡುವಂತ ವ್ಯವಸ್ಥೆ 109 ಕಾಂಗ್ರೆಸ್ಗೆ ಮತದಾರ ಲೀಡ್ ಕೊಟ್ಟಿದ್ದಾರೆ. ಹೌದು ಸರ್. ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ಎಷ್ಟೇ, ಅವು ಏನಾದರೂ ಕೂಡ ಬಹುಮತದ ಸರ್ಕಾರ ರಚನೆ ಮಾಡೋದಾದರೆ ಮುಂದಿನ ದಿನಮಾನಗಳಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ನ್ಯಾಯ ನೀತಿಯಿಂದ ರಾಜಕಾರಣದ ಸೇವೆ ಕೊಡಲಿ ನಮ್ಮ ಪ್ರಶ್ನೆ. ಆದರೆ ನಾವು ಯಾವುದೇ ನಮ್ಮ ಪಕ್ಷದಿಂದ ಯಾವುದೇ ಅವ್ರಿಗೆ ಕಿರ್ಕೊಳ್ಳೋ ಇರೋದಿಲ್ಲ. ಆದರೆ ವಿರೋಧ ಪಕ್ಷವಾಗಿ ಯಾವ ರೀತಿ ನಾವು ನಡ್ಕೋಬೇಕು ಅದನ್ನ ನಡ್ಕೊಂಡು ಸರ್ಕಾರಕ್ಕೆ ಚಾಟಿ ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ಒಪ್ಕೊಂಡೇ ಬಿಟ್ರಲ್ಲ ವಿರೋಧ ಪಕ್ಷದಲ್ಲಿ ಕೂಡ್ತೀವಿ ಅಂತ ಹೇಳಿ. ಪ್ರಶ್ನೆದಲ್ಲ, ಈಗಿನ ಪರಿಸ್ಥಿತಿ ರಿಸಲ್ಟ್ ನಾನು ಹೇಳ್ತಾ ಇರೋದು. ಈಗಿನ ಪರಿಸ್ಥಿತಿಯಲ್ಲಿ ಇನ್ನೂ ಕೂಡ ಮುಂದುವರೆದು ಏನಾದರೂ ಕೂಡ ಹೇಳಕ್ಕಾಗಲ್ಲ. ಆದ್ರೂ ಕೂಡ ನಾವೇ ಮುಂದೆ ಬರಲಿಕ್ಕೆ ನಮ್ಮ ಲೆಕ್ಕಾಚಾರ ನಾವು 109 ಸೀಟ್ ನಾವು ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಬೂತ್ಗಳ ಮಟ್ಟದ ಒಂದು ವ್ಯವಸ್ಥೆ ನೋಡಿದ್ದೀವಿ. ಮತದಾರನ 109, 140 ಹೇಳ್ತಿಲ್ಲ ಸರ್. ನಾವು 140 ಯಾವತ್ತೂ ಹೇಳಿಲ್ಲ. 109 ಸೀಟ್ ಗೆಲ್ಲಬೇಕು ಅಂತಕ್ಕಂಥದ್ದು ನಾನು 61 ಕ್ಷೇತ್ರದಲ್ಲಿ ಪ್ರಚಾರ ಮಾಡಿ ಬಂದಿರ್ತಕ್ಕಂಥದ್ದು.